ಶಾಲೆಗೆ ಬಂದು 3 ವರ್ಷ ಆಯಿತು. ನನಗೆ ರಂಗಸಮಣ್ಣ ನನಗೆ ಪರಿಚಯ ಇರಲಿಲ್ಲ. ನಮ್ಮ ಚಿಕ್ಕರಾಜು ಅವರು ಹಿಂಗೆ ಒಂದು ಸರಿ ಸ್ವಾತಂತ್ರ್ಯ ದಿನಾಚರಣೆಗೆ ತಿಂಡಿ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿರೋ ಪಾಪ ವರ್ಷನೂ ಮಾಡಿಸ್ಕೊಡ್ತಾ ಇದ್ದಾರೆ ನಮಗೆ. ಹಾಗೆ ನಾವು ಮೊನ್ನೆ SIR ಮಾಡೋಕ್ಕೆ ಹೋದಾಗ ಮನೇಲಿ ಹೋಗಿದ್ದೋ ನಾವು ಮತ್ತು ನಾವೊಂದಿಬ್ಬರು ನಮ್ಮ ಚಿಕ್ಕರಾಜು ನಾವು ಎಲ್ಲ ಹೋಗಿದ್ದೋ. ಅವರು ನಮ್ಮ ಶಾಲೆಗೆ ಒಂದು ಸೌಂಡ್ ಬಾಕ್ಸ್ ಬೇಕು ಅಂತ ಕೇಳ್ದೋ. ಕೊಡಿಸ್ತೀನಿ ಮಾಸ್ಟ್ರೆ ಅಂತ ಹೇಳ್ಬಿಟ್ಟು ನಮಗೆ ಇವತ್ತಿನ ದಿವಸ ಅವರು ನಮಗೆ ತಂದು ಕೊಟ್ಟಿದ್ದಾರೆ. ಇನ್ನೂ 2 ದಿವಸ ಮುಂಚೆನೇ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ನಮ್ಮದು ಪೆಮ್ನಳ್ಳಿ ಶಾಲೆ ಒಂದು ಈ ಗ್ರಾಮ, ಮತ್ತು ನಮ್ಮ ಶ್ರೀರಾಮ್ಪುರ ಕಾಲೋನಿ ಇರ್ತಕ್ಕಂಥ ನಮ್ಮ ರಂಗಸಮಣ್ಣವರು ನಮ್ಮ ಶಾಲೆಗೆ ಇವತ್ತಿನ ದಿವಸ ತಂದು ಕೊಟ್ಟಿದ್ದಾರೆ ಸರ್. ಮುಂದೆ ಶಾಲೆಗೆ ಏನಾಗಬೇಕು ಸರ್? ಶಾಲೆಗೆ ನಮಗೆ ಬಿಲ್ಡಿಂಗ್ ಒಂದು ಸ್ವಲ್ಪ ಸೋರ್ತಿದೆ ಸರ್, ಇದು ಅದೊಂದು ಆಗಬೇಕು, ಮತ್ತು ಶೌಚಾಲಯ ಆಗಬೇಕು, ಅವೆರಡೂ ಆಗಬೇಕು ಸರ್. ಇನ್ನೊಂದು ಕಡೆ ಕಟ್ಟಡ ಅದು ಇದು ಚಾಲನೆ ಕಿತ್ಕೊಂಡು ಬೀಳ್ತಾ ಇದೆ ಮಕ್ಕಳ ಮೇಲೆ. ಹ್ಞೂ ಸರ್, ನೀವು ಯಾರು ಅಧಿಕಾರಿಗಳು ಗಮನ ತಂದಿದ್ದೀರಾ? ಹೆಂಗೆ ತಂದಿದ್ದೀವಿ ಸರ್, ಲೆಟ್ರು ಕೊಟ್ಟಿದ್ದೀವಿ ಪಂಚಾಯತಿಗೆಲ್ಲ, ಮತ್ತು BO ಆಫೀಸ್ಗೂ CRP ಮುಖಾಂತರ ತಿಳಿಸಿದ್ದೀವಿ ಸರ್. BO ಯಾರು ಬಂದು ವಿಸಿಟ್ ಮಾಡಿಲ್ಲ? ಮಾಡಿದ್ದಾರೆ, ಬಟ್ ಮಾಡ್ತೀನಿ ಅಂತ ಕಾರ್ಯಗತ ಆಗಿಲ್ಲ, ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸಂಬಂಧಪಟ್ಟ ಶಾಸಕರ ಸಚಿವರಿಗೆ ಗಮನ ತಂದಿಲ್ಲ? ಅವರು ಬಂದು ಮೊನ್ನೆ ಇದು ಗ್ರಾಮ ಸಭೆಗೆ ಬಂದು ಅವರು ನೋಡಿ ಹೋಗಿದ್ದಾರೆ ಸರ್. ಆಯಿತು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ತಮ್ಮ ಹೆಸರು? ಗೋವಿಂದರಾಜು ಅಂತ ಸರ್.